ದಾವಣಗೆರೆಯಲ್ಲಿ ಹೋಗಿ ಕೂತ್ಕೊಂಡು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸ್ತೀವಿ, ಚುನಾವಣಾ ಆಯೋಗ ಬದುಕಿದ್ರೆ ಇವರೆಲ್ಲರ ಮೇಲೆ FIR ಹಾಕಬೇಕು. ಮುಖ್ಯಮಂತ್ರಿ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ, ಈ ನಮ್ಮ ಸಲೀಂ ಅಹಮದ್ ಅವರು, ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ, ರಿಜ್ವಾನ್ ಮೇಲೆ ಯಾರ್ಯಾರು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಂತ ಪ್ರಯತ್ನ ನಡೆಸ್ತಾ ಇದ್ದಾರೋ, ಮುಸಲ್ಮಾನರಿಗೆ ಟಿಕೆಟ್ ಆಗಲೇಬೇಕು ಅಂತ ಮಾತಾಡ್ತಿದಾರೋ ಅವರೆಲ್ಲರೂ ಕೂಡ FIR ಹಾಕಿ ಮುಂಚೆ ಅವರೆಲ್ಲರೂ ಜೈಲಿಗೆ ಕಳಿಸ್ಬೇಕು. ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಮುವಾದ, ಮುಸಲ್ಮಾನರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಅದು ಜಾತ್ಯತೀತತೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಇದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ KPCಗೆ ಒಂದ್ ರೀತಿಯ ಛೀಮಾರಿ ಹಾಕಿ ಜೂನ್ 10 ಒಳಗಾಗಿ ಈ ವಿಷಯದ ಬಗ್ಗೆ ಸೂಕ್ತವಾದ ವಿವರಣೆ ಕೊಡಬೇಕು, ಅಲ್ಲಿ ತನಕ ಏನೂ ಚಟುವಟಿಕೆ ಮಾಡಬಾರ್ದು ಅನ್ನಂತ ನೇರವಾಗಿ ಛೀಮಾರಿ ಹಾಕಿದ್ದಾರೆ. ಇದು ಹೈಕೋರ್ಟ್ ಮಾಡಿದಂತ ಒಂದು ವ್ಯವಸ್ಥೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ಈ ಯೋಜನೆ ಆರ್ಥಿಕವಾಗಿ ಕಾರ್ಯಸಾಧುವಲ್ಲ ಅಂತ ವರದಿ ಕೂಡ ನೀಡಿದೆ. ಕೇಂದ್ರ ವನ್ಯಜೀವಿ ಮಂಡಳಿ IFS ಅಧಿಕಾರಿ ಶ್ರೀಮತಿ ಪ್ರಣೀತಾ ಕೌರ್ ಅವರ ಅಧ್ಯಯನ ನಡೆಸಿ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯದ ನಮ್ಮ MP ಅವರು ಗಮನಿಸಬೇಕು. ಮೂರನೇದು, ಅನೇಕ ಮಹಾಪುರುಷರು, ಸಾಧು ಸಂತರು, ಮಾರುತಿ ಗುರುಜಿ ಬಂಗಾರಮಕ್ಕಿ ಇವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಯೋಜನೆ ಏನಾದ್ರು ಕೂಡ ಆರಂಭ ಆಗಂತ ಪರಿಸ್ಥಿತಿ ಬಂದರೆ ನಾನು ಹೆಣದ ಮೇಲೆನೆ ಈ ಒಂದು ಕಾರ್ಯ ನಡೀಬೇಕು. ಇನ್ನು ಶಿವಮೊಗ್ಗ ಜಿಲ್ಲೆ ಅನೇಕ ಸಾಧು ಸಂತರು, ಅಭಿನವ ಚನ್ನಬಸವ ಸ್ವಾಮೀಜಿ ಮೂಲೆಗದ್ದೆ, ಮಲ್ಲಿಕಾರ್ಜುನ ಮುರುಘಾನಂದ ಸ್ವಾಮಿಗಳು ಬೆಟ್ಟಿನ ಬೆಟ್ಟ, ಈಗ ಅನೇಕ ಸ್ವಾಮೀಜಿಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದನ್ನೇನಾದ್ರೂ ಕೂಡ ಅನುಮತಿ ಕೊಡಂತ ವ್ಯವಸ್ಥೆ ಆಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಹತ್ತಿ ಉರಿಯುತ್ತೆ. ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಈ ಒಂದು ಯೋಜನೆ ಆಗಕ್ಕೆ ನಾವು ಯಾರು ಬಿಡಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಬಂಗಾರಮಕ್ಕಿಯ ಪೂಜ್ಯ ಗುರುಜಿಯವ್ರಿಗೆ ನಿಮ್ ಹೆಣ ಅದ್ರ ಮೇಲೆ ಕಾರ್ಯ ಆಗಕ್ಕೆ ಬಿಡಲ್ಲ. ಮುಂಚೆ ನಮ್ಮ ಹೆಣ ಕೊಡೋಕ್ಕೂ ನಾವು ತಯಾರಿದ್ವಿ. ಸಾಕಷ್ಟು ಜನ ಇವತ್ತು ಈ ಹೋರಾಟದ ಧುಮುಕಿದ್ದಾರೆ. ಅದಕ್ಕೋಸ್ಕರ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಿರಂತ ಈ ಒಂದು ಆಗ್ಬೇಕು ಅಂತ ರಾಜ್ಯ ಸರ್ಕಾರದ ಕೆಲವು ವ್ಯಕ್ತಿಗಳು ಹಣದ ದಾಹಕ್ಕೆ ಮಾಡ್ತಿರಂತ ಕೆಲಸ ಇದೆ. 10,600 ಕೋಟಿ ಅನ್ನೋದನ್ನು ಈಗಾಗಲೇ ಹೇಳ್ಯಾರ. ಇನ್ನು ಎಷ್ಟು ಕೋಟಿ ತನಕ ಹೋಗುತ್ತೋ ಗೊತ್ತಿಲ್ಲ ಇದು. ಅದಕ್ಕೋಸ್ಕರ ಹಣದ ದಾಹಕ್ಕೆ ಮಾಡ್ತಿರಂತ ಈ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಮತ್ತು KPC ಅಧಿಕಾರಿಗಳು ಮಾಡ್ತಿರಂತ ಕುತಂತ್ರ. ಇನ್ನು ಕೇಂದ್ರದ ಪರ್ಮಿಷನ್ನೇ ಬಂದಿಲ್ಲ, ಟೆಂಡರ್ ಕರೆದು ಬಿಟ್ಟಿದ್ದಾರೆ.